ಮುಂಬರುವಂತಹ ಕ್ಯಾಬಿನೆಟ್ ರಚನೆಯಲ್ಲಿ ಮುಸ್ಲಿಂ ಜನಾಂಗದ ಮುಖಂಡ ಜಮೀರ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವಂತೆ ಮೈಸೂರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷ ಅಜೀಜುಲ್ಲಾ ಅವರು ಕಾಂಗ್ರೆಸ್ ಪಕ್ಷವನ್ನು ಒತ್ತಾಯಿಸಿದ್ದಾರೆ. ಮಳವಳ್ಳಿ ಪಟ್ಟಣದ ಪೇಟೆ ಬೀದಿಯಲ್ಲಿ ಇರುವಂತಹ ಮುಸ್ಲಿಂ ಬ್ಲಾಕ್ನ ಗುಲ್ಶನ್ ಶಾದಿಮಹಲ್ ಆವರಣದಲ್ಲಿ ಜರೀನ್ ಅಲೀಂ ಚಾರಿಟೇಬಲ್ ಟ್ರಸ್ಟ್, ಬೆಂಗಳೂರಿನ ಶಂಕರ ಕಣ್ಣಿನ ಆಸ್ಪತ್ರೆ ಮತ್ತು ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗದ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದಂತಹ ಉಚಿತ ನೇತ್ರ ತಪಾಸಣಾ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಜಮೀರ್ ಖಾನ್ ಮುಖ್ಯಮಂತ್ರಿಯಾಗುವಷ್ಟು ಸಾಮರ್ಥ್ಯ ಹೊಂದಿದ್ದಾರೆ, ಆದರೆ ನಮಗೆ ಮುಖ್ಯಮಂತ್ರಿ ಬೇಡ, ಉಪಮುಖ್ಯಮಂತ್ರಿ ಸ್ಥಾನ ನೀಡಿ ಎಂದು ಅವರು ಪಕ್ಷವನ್ನ ಒತ್ತಾಯಿಸಿದರು. ಅಲ್ಪಸಂಖ್ಯಾತರಿಗೆ ಸರ್ಕಾರ ಜಾರಿಗೆ ತಂದಿರುವಂತಹ ವಿವಿಧ ಯೋಜನೆಗಳನ್ನ ಸದುಪಯೋಗ ಪಡಿಸಿಕೊಳ್ಳುವಂತೆ ಅವರು ಸಮುದಾಯದ ಅಂದ್ರೆ ಮುಸ್ಲಿಂ ಸಮುದಾಯದ ಜನರಿಗೆ ಕರೆಯನ್ನ ನೀಡಿದ್ರು. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳಿಗೆ ಮುಸ್ಲಿಂ ಮತದಾರರು ಮತ ಹಾಕುವುದಿಲ್ಲ, ಬದಲಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮತ ನೀಡ್ತಾರೆ. ಹೀಗಾಗಿ ನಮ್ಮ ನಾಯಕರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಅಂತ ಅವರು ಪುನರುಚ್ಚರಿಸಿದರು. ಇದಲ್ಲದೆ ಕ್ಷೇತ್ರದ ಶಾಸಕರಾದಂತಹ ನರೇಂದ್ರ ಸ್ವಾಮಿ ಅವರು ಕೂಡ ಮುಂದಿನ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಅಂದ್ರೆ ಅವ್ರಿಗೂ ಕೂಡ ಮುಂದಿನ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡುವಂತೆ ಅವರು ಒತ್ತಾಯಿಸಿದರು. ಈ ಕಾರ್ಯಕ್ರಮದಲ್ಲಿ ಜರೀನ್ ಅಲೀಂ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಅಫ್ತಾಬ್ ನದೀಮ್, ಕಾರ್ಯದರ್ಶಿ ಅಫ್ತಾಬ್ ಆಸಿಂ, ಶಿರಾಜ್ ಜಹಾನ್, ಪುರಸಭೆ ಸದಸ್ಯ ನೂರುಲ್ಲಾ, THO ಡಾಕ್ಟರ್ ವೀರಭದ್ರಪ್ಪ, ನಗರಸಭೆ ಸದಸ್ಯ ನಬೀರ್, ಜಾಕೀರ್ ಪಾಷಾ, ಸೈಯದ್ ಆಲಿದ್ ಪಾಷಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೇಷ್ಠ ದಾನ ಯಾವ್ದಂದ್ರೆ ಕಣ್ಣಿನ ಚೆಕಪ್ ಮಾಡಿಸಂಥದ್ದು. ಇವತ್ತಿನ ಇಲ್ಲಿ ಮುಖಂಡರು ಎಲ್ಲ ಸೇರಿ ಇವತ್ತು ನೀವು ಏನು ಎಲ್ಲರಿಗೂ ನಮ್ಮ ವಯಸ್ಸಾದಂಥ ತಾಯಿಂದಿರಿಗೆ, ತೀರಾ ಬಡವರು ಇರೋಂಥವ್ರಿಗೆ, ಯಾರು ಆಸ್ಪತ್ರೆಗೆ ಹೋಗಿ ಸವಲತ್ತಿರಲ್ಲ, ದುಡ್ಡಿರೋರೆಲ್ಲ ಒಳ್ಳೊಳ್ಳೆ ಆಸ್ಪತ್ರೆಗಳಿಗೆ ಹೋಗಿ ಕಣ್ ಚೆಕಪ್ ಮಾಡಿಸಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅವ್ರು ಕನ್ನಡಕ ತಗೊಳ್ಳೋಂಥದ್ದಾಗಿರ್ಬೋದು, ಔಷಧಿ ತಗೊಳ್ಳೋಂಥದ್ದಾಗಿರ್ಬೋದು, ಇವೆಲ್ಲ ಮಾಡ್ತಾರೆ. ತೀರಾ ಬಡವರು ಪಾಪ ಆಸ್ಪತ್ರೆಗೆ ಹೋಗೋಕೆ ಆಗದವ್ರಿಗೆ ಈ ಥರ ಎಲ್ಲ ಡಿಪಾರ್ಟ್ಮೆಂಟಿಂದ ಎಲ್ಲ ಬಂದು ನಮ್ಮ ಇಲ್ಲಿನ ಎಲ್ಲ ಜವಾಬ್ದಾರಿ ಇರೋಂಥ ಎಲ್ಲ ಸೇರಿ ಒಗ್ಗಟ್ಟಾಗಿ ಇವತ್ತು ನೂರಾರು ಜನಕ್ಕೆ ಕರೆದು ನೀವು ಕಣ್ಣಿನ ತಪಾಸಣೆ ಮಾಡಿದ ನಮ್ಮ ಅಜ್ಜು ಬ್ರದರ್ಸ್ ಇಡೀ ತಂಡದ ವತಿಯಿಂದ ಒಗ್ಗೂಡು ವತಿಯಿಂದ ಇದಕ್ಕೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲದಕ್ಕಿಂತ ದೊಡ್ಡ ಸೇವೆ ಇದು. ಎಲ್ಲದಕ್ಕಿಂತ ದೊಡ್ಡ ಸೇವೆ ಯಾವುದು ಅಂದರೆ, ಒಬ್ಬನಿಗೆ ಮನಸ್ಸಿಗೆ ಎಲ್ಲ ಇತ್ತು, ಅವನಿಗೆ ಕಣ್ಣು ಬೆಳಕಿಲ್ಲ ಅಂತ ಹೇಳಿದ್ರೆ ಏನು ಇಲ್ದಂಗೆ ಕಾಣ್ತಿದೆ, ಕತ್ತಲೆ ಕಾಣ್ತಿದೆ, ಪ್ರಪಂಚನೇ ಕತ್ತಲೆ ಕಾಣ್ತಿದೆ. ಸುಮಾರು ಒಂದು ತಿಂಗಳಿಂದ ನಮ್ಮ ಕಾರ್ಪೊರೇಟರ್ ಸಮಿ ಅವರು ಅವ್ರ ತಂಡ ಸೇರಿ ಸುಮಾರು ಒಂದು 15-20 ದಿನದಿಂದ ಅವ್ನು ಸುಮಾರು ಒಂದು 2,000 ಜನಕ್ಕೆ ಕನ್ನಡಕ ಕೊಡುವಂಥದ್ದು ಒಂದು ಕಾರ್ಯಕ್ರಮ ಮೈಸೂರು ನಗರದಲ್ಲಿ 150-200 ಜನಕ್ಕೆ ಆಪರೇಷನ್ ಮಾಡಿಸುವಂಥದ್ದು. ಅದೇ ರೀತಿ ಹೆಲ್ತ್ ಕ್ಯಾಂಪ್ಗಳು ಇವೆಲ್ಲ ಮಾಡೋದ್ರಿಂದ ಏನೈತದೆ ಅಂದರೆ, ನಾನು ಈಗ ಮಾಡೋಂಥ ಯೋಜನೆ ಏನು ಮಾಡ್ತಾ ಇದ್ದೀರಾ ನೀವು ಎಲ್ಲ ಸೇರಿ, ಇದರಿಂದ ನೀವು ಅವ್ರ ಸೇವೆ ಮಾಡಿ ಅವ್ರ ಆಶೀರ್ವಾದ ತಳಿಂದ ಆ ಭಗವಂತ ಆ ಕಾಯಿಲೆಯಿಂದ ನಿಮ್ಗೆ ದೂರ ಇಡ್ತಾನೆ ಅಂತೇಳಿ ಹಲವಾರು ನಿಧಾನ ಇದೆ.